ಜುಲೈ ಕೊನೆ ವಾರದಲ್ಲೂ ಕರುಣೆ ತೋರದ ಮಳೆ. ಬಿತ್ತನೆಗಾಗಿ ವನ ಭೂಮಿಯಲ್ಲಿ ಕಾದು ಕುಳಿತ ರೈತ. ಬೆಂಗಳೂರು ಗ್ರಾಮಾಂತರದ 4 ತಾಲೂಕುಗಳಲ್ಲಿ ಕಡಿಮೆ ಮಳೆ ಆಗ್ತಾ ಇದೆ. ಬಿತ್ತನೆ ಕಾರ್ಯ ಆಗ್ತಾ ಇಲ್ಲ. ಹೇಗಪ್ಪ ಮಾಡೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ರೈತ ಕಂಗಾಲಾಗಿದ್ದಾನೆ. ಜುಲೈ ಕೊನೆ ವಾರದಲ್ಲಿದ್ದೀವಿ, ಬಟ್ ಮಳೆ ಆಗ್ತಾ ಇಲ್ಲ. ವನ ಭೂಮಿಯಲ್ಲೂ ಕೂಡ ಬಿತ್ತನೆಗಾಗಿ ಕಾದು ಕುಳಿತಿದ್ದಾನೆ ರೈತ. ಬೆಂಗಳೂರು ಗ್ರಾಮಾಂತರದ 4 ತಾಲೂಕುಗಳಲ್ಲಿ ಕಡಿಮೆ ಮಳೆ ಆಗ್ತಾ ಇದೆ. ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ನೆಲಮಂಗಲಕ್ಕೆ ಸಂಕಷ್ಟ. ರಾಗಿ, ತೊಗರಿ, ಜೋಳ ಬಿತ್ತನೆಗಾಗಿ ಕಾಯ್ತಿದ್ದಾರೆ ರೈತರು. ಭೂಮಿ ಹದ ಮಾಡಿಟ್ಟು ಮಳೆಗಾಗಿ ಕಾಯ್ತಿರೋ ಅನ್ನದಾತ. 4 ತಾಲೂಕುಗಳಲ್ಲಿ 74,000 ಹೆಕ್ಟೇರ್ ಮಳೆಯಾಶ್ರಿತ ಭೂಮಿ ಇದೆ. ಈ ಪೈಕಿ 1986 ಹೆಕ್ಟೇರ್ನಷ್ಟು ಮಾತ್ರ ಬಿತ್ತನೆ. ಇನ್ನೊಂದೆಡೆ ಮಳೆ ನಂಬಿ ಬಿತ್ತನೆ ಮಾಡಿದ ರೈತರಿಗೆ ಸಂಕಷ್ಟ. ಜುಲೈ ಕೊನೆ ವಾರದಲ್ಲೂ ಮಳೆ ಆಗ್ತಾ ಇಲ್ಲ. ಬಿತ್ತನೆ ಮಾಡಬೇಕು ಅಂತ ಒಂದು ಕಡೆ ಭೂಮಿ ಹದ ಮಾಡಿಟ್ಕೊಂಡು ಕಾಯ್ತಾ ಇರೋರು ಒಂದು ಕಡೆ, ಮತ್ತೊಂದು ಕಡೆ ಬಿತ್ತನೆ ಆಗಿದೆ, ಮಳೆ ಸುರಿದ್ರೆ ಇನ್ನೇನು ಬೆಳೆ ಚಿಗುರೊಡೆಯುತ್ತೆ ಅಂತ ಕಾಯ್ತಾ ಇರೋರು ಮತ್ತೊಂದು ಕಡೆ. ಬಟ್ ಮಳೆರಾಯ ಮಾತ್ರ ಕರುಣೆ ತೋರ್ತಾ ಇಲ್ಲ ಇತ್ತ. ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಭಾಗಗಳಲ್ಲಿ ಸಮಸ್ಯೆ ಇದು. ರಾಗಿ ಆಗಿರ್ಬೋದು, ತೊಗರಿ, ಜೋಳ ಬಿತ್ತನೆ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಭೂಮಿ ಹದಗೊಳಿಸಿ, ಈಗ ಬೇಸಿಗೆ ಕಾಲದಲ್ಲೆಲ್ಲ ಭೂಮಿಯನ್ನ ಏನು ಬಿಸಿಲಿಗೆ ಒಡ್ಡೋಡಿ ಹದ ಮಾಡಿ ಬಿಟ್ಟಿರ್ತಾರೆ. ಇನ್ನೇನು ಮಳೆಗಾಲ ಆರಂಭ ಆಗುತ್ತೆ, ಮಳೆ ಆದ ತಕ್ಷಣ ಬಿತ್ತನೆ ಮಾಡ್ಬೋದು. ಮಳೆ ಒಂಚೂರು ಮಳೆ ಸುರಿದ್ರೆ ಭೂಮಿ ಹಸಿ ಆದರೆ ಸಾಕು, ಬಿತ್ತನೆ ಮಾಡ್ಕೋಬೋದಪ್ಪ ಅಂತ ರೈತರು ಕಾಯ್ತಾ ಇರ್ತಾರೆ. ಬಟ್ ಇಲ್ಲ, ಆಗ್ತಾ ಇಲ್ಲ. ಬಂದ್ರೆ ಬೆಳೆ ಇಕ್ತೀರಿ ಸರ್. ಇನ್ನೊಂದು ಸರ್ಕಾರದಿಂದ ಏನೇನೋ ಅನುಕೂಲ ಮಾಡಿದ್ರೆ ಏನೋ ಜೀವನ ಮಾಡ್ಬೋದು, ಇಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ ಸರ್. ಮೂಟೆ ಬೆಳೀತಾ ಇದೀವಿ ಸರ್. ಒಂದು ಎಕರೆಯಲ್ಲಿ ಈಗೆಲ್ಲ ಹದ ಮಾಡಿ ಇಟ್ಕೊಂಡಿದ್ದೀರಾ? ಹದ ಮಾಡಿ ಇಟ್ಕೊಂಡಿದೀವಿ. ಮಳೆ ಬಂದ್ರೆ ಬಿತ್ತನೆ ಹಾಕ್ತೀರಿ, ಮಳೆ ಬರ್ಲಿಲ್ಲ ಅಂದ್ರೆ ಏನಿಲ್ಲ. ಹೋದ ವರ್ಷ ಎಷ್ಟೊತ್ತಿಗೆಲ್ಲ ಎಷ್ಟು ಬೆಳೆದಿದ್ರಿ? ಕುಂಟೆ ಲೆಕ್ಕಕ್ಕೆ ಬಂದಿತ್ತು ಸರ್ ಇಷ್ಟೊತ್ತಿಗೆಲ್ಲ. ಎಷ್ಟೊದಾಯ್ತು ಪೈರು? ಒಂದು 3 ಬಿಟ್ಟು 3 ಇಂಚು 4 ಇಂಚು. ನೀವು ಎಷ್ಟು ಎಕರೆ ಬೆಳೆ ಬೆಳಿತೀರಾ? ನಾವು ಒಂದು 2 ಎಕರೆ ಬೆಳೆ ಬೆಳಿತೀವಿ ಸರ್, ರಾಗಿ ಬೆಳೆ. ಇನ್ನು ನೀರಿಗೆ ಜೋಳ ಬೆಳ್ಕೊಂತೀವಿ. ಮಳೆ ಇಲ್ಲ, ಜೋಳ ಮಾಡ್ಕೊಂಡಿದ್ದೀವಿ. ಮಳೆನೇ ನಂಬ್ಕೊಂಡಿರೋದು. ಮಳೆನೇ ನಂಬ್ಕೊಂಡಿದ್ದೀವಿ. ಏನ್ ಹೇಳ್ತೀರಿ ಸರ್ಕಾರಕ್ಕೆ? ನಾವೇನು ಹೇಳೋದು, ಅವ್ರು ಹೇಳ್ಬೇಕು ನಮಗೆ. ಅದು ಸರ್ಕಾರ ಘೋಷಣೆ ಮಾಡಬೇಕು. ಸರ್ಕಾರದಿಂದ ನಾವು ನಮಗೆ ರೈತರಿಗೆ ಹೆಲ್ಪ್ ಮಾಡಿರ್ತಾನೆ, ನಿಮಗೆ ನಾವು ಕೊಡೋಕ್ಕಾಗೋದು ಬೇರೆಯವರಿಗೆ? ನಮ್ಗೆ ಇಲ್ದಿದ್ದೀನಿ ಬೇರೆಯವ್ರಿಗೆ ಕೊಡೋದು ಹೆಂಗೆ ಕೊಡೋದು? ನಾವು ರೈತರಿಗೆ ಹೆಲ್ಪ್ ಮಾಡ್ಬೇಕು ಅವರು ಸರ್ಕಾರದಿಂದ. ಒಟ್ಟಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಬಹಳ ಕಷ್ಟ. ದನ ಕರುಗಳಿಗೂ ಮೇವಿಲ್ಲ ಇವಾಗ. ನಿಮ್ಮೂರಲ್ಲಿ ಎಷ್ಟು ಜನ ಬಿತ್ತನೆ ಮಾಡವ್ರೆ? ಯಾರು ಒಬ್ಬರೇ ಬಿತ್ತನೆ ಮಾಡಿ, ಬೋರ್ ಇರೋರೇ ಬಿತ್ತನೆ ಮಾಡಿರೋದು ನೋಡ್ರಿ. ಅಲ್ಲೇ ಇದೆ, ಫೋಟೋ ಹಿಡ್ಕೊಂಡು ಹೋಗ್ಬೇಕು ಅಂದ್ರೆ ಅವರು ಸಿಂಕ್ಲೇರ್ ಹಾಕ್ಬಿಟ್ಟು ಬೋರ್ ಇರೋದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಗೊಂಡ್ರೆ ನಮ್ದು 74,000 ಹೆಕ್ಟೇರ್ ಗುರಿ ಇದೆ, ಬಿತ್ತನೆ ಗುರಿ. ಸೊ ಈ 74,000 ಹೆಕ್ಟೇರ್ ಬಿತ್ತನೆ ಗುರಿಗೆ ಇಲ್ಲಿವರೆಗೂ ನಮ್ಗೆ 2,245 ಹೆಕ್ಟೇರ್ ಅಂದ್ರೆ 3% ಮಾತ್ರ ಬಿತ್ತನೆ ಆಗಿದೆ. ಸೊ ಮಳೆ ಪ್ರಮಾಣ ತಗೊಂಡ್ರೆ ನಮ್ಗೆ ಈ ಒಂದು ಮುಂಗಾರು ಹಂಗಾಮ್ಗೆ ಜೂನ್ ತಿಂಗಳಲ್ಲಿ 24% ಎಕ್ಸಸ್ ಮಳೆ ಆಗಿದೆ. ಬಟ್ ಜುಲೈ ತಿಂಗಳಲ್ಲಿ ಏನಾಗಿದೆ, 66% ಡೆಫಿಸಿಟ್ ಮಳೆ ಆಗಿದೆ. ಸೊ ನಮ್ಗೆ ಪೀಕ್ ಸೋಯಿಂಗ್ ಅಂದ್ರೆ ನಾವು ಬಿತ್ತನೆ ಮಾಡುವಂತ ಇದು ತಿಂಗಳು ಯಾವುದು ಅಂದ್ರೆ ಜುಲೈ 15ರಿಂದ ಆಗಸ್ಟ್ ಎಂಡ್ ವರ್ಗುನು, ಆಗಸ್ಟ್ ಕೊನೆಯವರೆಗೂ ಕೂಡ ಬಿತ್ತನೆ ಮಾಡೋದಕ್ಕೆ ಆ ಕಾಲಾವಧಿ ಇದೆ. ಅಂದ್ರೆ ನಮ್ಗೆ ಇಲ್ಲಿ ರಾಗಿನೇ ಮೇಜರ್ ಕ್ರಾಪ್ ಬರೋದ್ರಿಂದ ಮುಖ್ಯ ಬೆಳೆ ರಾಗಿನೇ ಇದೆ. ಅದು ಸುಮಾರು ಒಂದು 74,000ರಲ್ಲಿ 63,000 ನಾವು ರಾಗಿ ಬಿತ್ತನೆಗೆ ಹೋಗ್ತೀವಿ. ಸೊ ರಾಗಿ ಒಂದು ಬರ ನಿರೋಧಕ ಶಕ್ತಿ ಕೂಡ ಅದು ಹೊಂದಿದೆ ಈ ಬೆಳೆ. ಬಟ್ ಇದು ಆಗಸ್ಟ್ ಕೊನೆಯವರೆಗೂ ಇದನ್ನ ಬಿತ್ತನೆ ಮಾಡ್ಬೋದು. ಸೊ ಹಾಗಾಗಿ ನಾವೀಗ ರೈತರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ಸ್ವಲ್ಪ ಮಳೆ ತಡ ಆಗಿರೋದ್ರಿಂದ ಅಲ್ಪಾವಧಿ, ಮಧ್ಯಮಾವಧಿ ತಳಿ ಮತ್ತೆ ಅಲ್ಪಾವಧಿ ತಳಿಗಳನ್ನ ರಾಗಿನಲ್ಲಿ ಬಿತ್ತನೆ ಮಾಡ್ಬೇಕು. ಮಳೆ ಬಂದ ತಕ್ಷಣ ಅಂತ ತಳಿಗಳ ಬಿತ್ತನೆ ಮಾಡ್ಬೇಕು ಅಂತ ಈಗಾಗ್ಲೇ ನಾವು ರೈತರಿಗೆ
ಪ್ರಚಾರ ಮಾಡ್ತಾ ಇದೀವಿ. ಸೊ ಈಗ ಅದಕ್ಕೆ ಬೇಕಾಗಿರುವಂತಹ ಬಿತ್ತನೆ ಬೀಜ ನಮ್ಮ ರೈತ ಸಂಪರ್ಕ ಕೇಂದ್ರದ ಮೂಲಕ ನಾವು ಅದನ್ನ ವಿತರಣೆ ಮಾಡ್ತಾ ಇದೀವಿ. ಸೊ ಬಿತ್ತನೆ ಬೀಜ ಹಾಗೂ ಗೊಬ್ಬರಕ್ಕೆ ಯಾವುದೇ ತರಹದ ಒಂದು ಶಾರ್ಟೇಜ್ ಇಲ್ಲ, ಅಂದ್ರೆ ಅದು ಸರಬರಾಜು ಆಗ್ತಾ ಇದೆ. ಸೊ ನಾವಿವಾಗ ಏನು ರೈತರು ಕಾಯ್ತಾ ಇರೋದು ಅಂದ್ರೆ ಮಳೆ ಒಂದು ಚೆನ್ನಾಗಾದ್ರೆ ನಾವು ಬಿತ್ತನೆನ ಈಗ ಜುಲೈ ಮಂತ್ ಅಲ್ಲೂ ತಗೋಬಹುದು. ಜುಲೈ ಹಾಗೂ